ನಮಸ್ಕಾರ ರೀ ಎಲ್ಲ ಕನ್ನಡ ಮಂದಿಗೆ. What you people are doing? ನಿಮ್ಮ ಅಮ್ಮನ ಪತ್ರಾನ ಮುಖ್ಯವಾಗಿದ್ದು ಊಟ ತಿಂದಿದ್ದು ಇಲ್ಲ ಸುಖ ಮಾಡಿ ಇವೆಲ್ಲ ಬೇಕಾ ನಿಮ್ಗೆ? ಭಾಳ ದಿವಸ ಆಗಿತ್ತು ಅವನು ವಿಡಿಯೋ ಮಾಡಿ. ಏನು ಮಾಡಕ್ಕೆ ಬರೋಂಗಿಲ್ರಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ನನಗೆ ಟೈಮ್ ಸಿಗ್ತಿಲ್ಲ, ಕೆಲಸ 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 ಕೆಲಸ. ಬೆಳಗ್ಗೆ 4 ಗಂಟೆಗೆ ಕೆಲ್ಸಕ್ಕೆ ಹೋದವನು ತಿರ್ಗಾ ಸಂಜೆ 8:30 ಆ ಟೈಮ್ ಆಗುತ್ತೆ. ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ ಆಗೋಷ್ಟಿಗೆ 9:30, ಮಲ್ಕೊಳೋದು 1, 12:30. ಸೊ ಏನು ಮಾಡೋಕ್ಕಾಗಲ್ಲ, ಟೈಮೇ ಸಿಗ್ತಿಲ್ಲ. ಮೀಶೋ ಆರ್ಡ್ರೆಲ್ಲ ಮಾಡ್ತಿರಲ್ಲ, ಆ ಮೀಶೋ ಕಂಪ್ನಿದ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸ್ಕಿಪ್ ಮಾಡಿಬಿಟ್ರೆ ನನಗೇನು ಬೇಜಾರೇನಿಲ್ಲ. ಸೊ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಸ್ಕ್ರೀನ್ಶಾಟೆಲ್ಲ ಹಾಕ್ತೀನಿ ನೋಡಿ. ಸಾಯಂಕಾಲ ಟೈಮು ಆರ್ಡ್ರ್ ಬಂತು. ಸರ್ ನಿಮ್ಮದೊಂದು ಪ್ರಾಡಕ್ಟ್ ಇದೆ, ಬಂದಿದೆ ಇಲ್ಲೇ. ಸೊ ಎಲ್ಲರೂ ನೀವು ನೋಡಿರ್ತೀರ, ಗಾದಿನೂರು ಪೊಲೀಸ್ ಸ್ಟೇಷನು. ಅವ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು, ನಾನು ಗಾದಿನೂರಲ್ಲಿದ್ದೀನಿ ಸರ್. ಆ ಥರ ಸಾರಿಗಿರಿ ಏನೂ ಅನ್ನಲಿಲ್ಲ. ಸೊ ಒಳ್ಳೆ ದುರಾಂಕಾರದಿಂದ, ಆ್ಯಟಿಟ್ಯೂಡಿಂದ, ಒಳ್ಳೆ ಇವ್ನು ಯಾವನ ನನಗೆ ಗೊತ್ತಿಲ್ಲ. ಸುಮ್ಮನೆ ಆ ಥರ ಎಲ್ಲ ಫೋನ್ ಮಾಡಿ, ನಿಮ್ಮದು ಆರ್ಡ್ರ್ ಇತ್ತು, ಬಂದು ತಗೊಂತೀರ ಇಲ್ಲ ಇದೇನ್ರಿ. ನಾನು ಇಷ್ಟು ಆರ್ಡ್ರ್ ಮಾಡಿದ್ರು ಯಾರು ಈ ಥರ ನನಗೆ ಅಂತಲ್ಲ, ಭಾಳ ಜನಕ್ಕೂ ರೆಸ್ಪೆಕ್ಟ್ ಕೊಡ್ತಾರೆ. ಮೀಶೋ, ಫ್ಲಿಪ್ಕಾರ್ಟ್ ಆರ್ಡರ್ಸ್, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಏನಿಲ್ಲ, ಬಾಯ್ಸೇ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸರ್ ನಿಮ್ಮದು ಒಂದು ಆರ್ಡ್ರ್ ಇದೆ, ಸೊ ಈ ಥರ ಆಗಬೇಕಿತ್ತು, ಹಂಗೆ. ಸೊ ಚೆನ್ನಾಗಿ ಮಾತಾಡ್ತಾರೆ. ಅವನು ಬಂದುಬಿಟ್ಟು, ನಿಮ್ದು ಆರ್ಡ್ರ್ ಇತ್ತು, ಹಿಂಗೆ ತಗೊಂತೀರ ಇಲ್ಲ, 5 ನಿಮಿಷ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲ, ಹಂಗೆ ಹಿಂಗೆ. ನಾನು ಹಾಕಿದ್ದು ಲೊಕೇಶನ್ನು ಗುಂಡ್ಲೋದ್ಗೇರಿ. ಅಲ್ಲಿ ಹಾಕ್ಬಿಟ್ಟು ಸ್ಕ್ರೀನ್ಶಾಟೆಲ್ಲ ಹಾಕ್ತೀನಿ ನೋಡಿ. ಹಾಕ್ಬಿಟ್ಟು ಏನಂತಾರೆ, ಕಾಯಿನೋ ಪೊಲೀಸ್ ಸ್ಟೇಷನ್ ತೆಗಿದ್ದೆ, ನಾನು ಬರೋಕ್ಕಾಗೋದಿಲ್ಲ, ಹಂಗೆ ಒಳ್ಳೆ ದುರಾಂಕಾರದಿಂದ ಗುರು. ನಮ್ಗೆ ಯಾವ ಥರಕ್ಕೆ ಹೋಗು ಅಂತ ಗೊತ್ತಾ. ಹಾಗೆ ಯಾಕೆ ಸರ್ ನಾನು ಲೊಕೇಶನ್ ಹಾಕಿದ್ದೆಲ್ಲಿ, ನೀವು ಹೇಳ್ತಿರೋದೆಲ್ಲಿ ಅಂತ ನಾನು ಕೇಳ್ಬಿಟ್ಟು ಹಂಗೆ ಬರೋಕ್ಕಾಗೋದಿಲ್ಲ, ನಮ್ದು ರೂಟ್ ಆ ಕಡೆ ಎಲ್ಲ ಮೀಶೋ ಕಂಪ್ನಿಯಲ್ಲಿ ನೀವು ಏನಕ್ಕೆ ಕೆಲಸ ಮಾಡ್ತೀರ? ಫಸ್ಟ್ ಆಫ್ ಆಲ್ ನೀವು ಲೊಕೇಶನ್ ಹಾಕ್ದಲ್ಲೇ ಬರಲೇಬೇಕು. ಏನಕ್ಕೆ ಬರಲ್ಲ? ಮೀಶೋ ಕಂಪ್ನಿಯಲ್ಲಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ನಾನು ಈ ಥರ ಅವ್ರು ನನ್ನ ಯಜಮಾನ್ರು ಬಿಟ್ಬಿಡು, ಅವ್ರೇನೋ ಮಾತಾಡ್ಬಿಟ್ರು, ನಾನು ತೊಗೊತೀನಿ ಅವ್ರ ಕ್ಲಾಸು. ಅದು ಬಂದುಬಿಟ್ಟು ಮೀಶೋ ಕಂಪ್ನಿಯವ್ರಿಗೆ ನಾನು ಕಾಲ್ ಮಾಡಿದೆ, ಮೇಡಮ್ ಹಿಂಗೆ ಅಂತಿದ್ದಾರೆ ಮೀಶೋ ಕಂಪ್ನಿಯಲ್ಲಿ, ಅವ್ರು ಏನು ಕೆಲಸ ಮಾಡ್ತಾರೆ, ಇದೇನೋ ನೀವು ಮಾಡೋದು ಅಂತ ಕೇಳ್ಬಿಟ್ಟು, ಸಾರಿ ಅವ್ರದ್ದೇನು ಬರೀ ಡೈಲಾಗ್ ಅಷ್ಟೇ, ಸಾರಿ ಸರ್ ನಿಮಗೆ ಪ್ರಶ್ನೆಗೆ ನಾವು ಉತ್ತರಿಸ್ತೀನಿ, ನಾವು ಅವ್ರಿಗೆ ನಂಬರ್ ಕೊಟ್ಬಿಟ್ಟು, ಹಿಂಗೆ ನಂಬರೆಲ್ಲ ಕೊಟ್ಟಾದ್ಮೇಲೆ ಅವರು ಏನು ಆ್ಯಕ್ಷನ್ ತೊಗೊಂಡ್ರು ಗೊತ್ತಿಲ್ಲ. ಅವ್ರು ಏನು ಅಂತಿದ್ದಾರೆ ಗೊತ್ತಾ, ಸರ್ ನಾವು ಹೇಳ್ಕೊತೀವಿ ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ, ಆ ಥರ ಇರ್ತಾರೆ. ಆ ಮೀಶೋ ಕಂಪ್ನಿಯಲ್ಲಿ ಹೆಂಗೆ ಗೊತ್ತಾ, ಅವು ಹೊರಗಡೆ ಏನು ಗೊತ್ತಾಗ್ಬಿಡ್ದು, ಯಾರು ಏನು ಮಾಡಿದ್ರು, ಮತ್ತು ಒಟ್ಟು ಆರ್ಡ್ರು ಬಂದಿದ್ರು ಕೂಡ ಮತ್ತೆ ಆರ್ಡ್ರ್ ಮಾಡಬೇಕು. ಕ್ಯಾನ್ಸಲ್ ಆದ್ರೂ ಬರಲ್ಲ ಅಂದ್ರೂ ಮತ್ತೆ ಆರ್ಡ್ರ್ ಮಾಡಬೇಕು. ಮತ್ತೆ ಬತ್ತು ಬದಲ್ತು ಇಷ್ಟೇ ಅಲ್ಲಿ ಆಗಿದ್ದು. ಒಳ್ಳೆ ಆರ್ಡರ್ಸ್ ಅಂದರೆ ನಾವೂ ಆರ್ಡ್ರ್ ಮಾಡಿದ್ವಿ ಸರ್. ನಾವೇನು ಈ ಥರ ನಿಮ್ಮ ಥರ ಯಾರನ್ನೂ ನಾವು ಮಾತಾಡ್ಸ್ಕೊಂಡಿಲ್ಲ. ಹಂಗೆ ಮಾತಾಡಿದ್ರಲ್ಲ, ದೆಂಗೆ ಕಳಿಸಿದ್ದೀನಿ ಅವಾಗಲೇ. ನಮ್ಮ ಕಾಂಡ ಸೋಳ್ಮಕ್ಳು ಇವ್ರು ಯಾರೋ ಬಂದುಬಿಟ್ಟು ಆರ್ಡ್ರ್ ಮಾಡೋನು, ಹಂಗೆ ನಿಮ್ದು ಆರ್ಡ್ರ್ ಬಂದೈತೆ, ನಾನು ಅಲ್ಲಿ ಬರೋಕ್ಕಾಗೋದಿಲ್ಲ, ನನ್ನ ಲೊಕೇಶನ್ ಇಲ್ಲಿ, ಹಂಗೆ ಹಿಂಗೆ. ನಿಮ್ಮ ಅಕ್ಕ ತಂಗಿಯರು ಇದ್ದಿದ್ರೆ ಹಿಂಗೆ ಮಾಡ್ತಿದ್ರಾ ನೀವು? ನಿಮ್ಮ ಮಗ, ನಿಮ್ಮ ತಂಗಿ, ನಿನ್ನ ಮಗಳು, ದೊಡ್ಡ ಮಗಳು, ಚಿಕ್ಕ ಮಗಳು, ಹಿಂಗೆ ನಿಮ್ಮ ಆರ್ಡ್ರ್ ಮಾಡಿದ್ರೆ ಹಿಂಗೆ ಹೋಗಿ ತಂದು ಕೊಡ್ತೀವಿ, ನಮ್ಮ ರೂಟ್ ಅಲ್ಲಮ್ಮ, ಸಾರಿ ತಪ್ಪಾಯ್ತು, ಈ ಥರ ಅಂತಿದ್ರೆ ಮೊನ್ನೆ ಒಳಗಡೆ ಹೋಗಿ ಕೊಟ್ಟು ಬರ್ತಿದ್ದಿರ್ತಾನೆ. ಹಂಗೇನೆ ನಾವು, ಸ್ವಾಮಿ ಮೀಶೋ ಕಂಪ್ನರೇ ಫಸ್ಟು ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ನಾವು ಆರ್ಡ್ರ್ ಮಾಡಿದ್ಮೇಲೆ ನೀವು ಬರಬೇಕು. ಆ ಕಂಪ್ನಿ ಬೆಳೀತಾ ಇರೋದು, ಯಾವ ಕಂಪ್ನಿನೇ ಆಗಲಿ, ಫಸ್ಟ್ ನಮ್ಮಿಂದನೇ, ಜನಗಳಿಂದನೇ ಕಂಪ್ನಿಗಳು ಬೆಳೆಯೋದು. ಆ ಒಂದೇಟಿ ಹಿಂಗೆ ಬೆಳೆಯೋದಿಲ್ಲ. ನಾವು ಇನ್ವೆಸ್ಟ್ಮೆಂಟು ಕೊಟ್ಟ ಮೇಲೆ ಅಲ್ಲಿ ಪ್ರಾಪರ್ಟಿ ಎದ್ದೇಳುತ್ತೆ. ಇದು ರೇಟ್ ಡೌನ್ ಇದೆ, ಆಫರ್ಗಳಿದೆ ಅಂತ ಅಷ್ಟೇ ನೀವು ಬಿಟ್ಟಿದ್ದು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನಾವು ದುಡ್ಡು ಪೇ ಮಾಡಿದ್ಮೇಲೆ ನೀವು ಹಾಕೋದು. ನೀವೇನು ಫ್ಲಿಪ್ಕಾರ್ಟ್ ಆಗಲಿ, ಮೀಶೋದಾಗಲಿ, ಯಾವುದೇ ಆಗಲಿ ಬಂದುಬಿಟ್ಟು ಚೆನ್ನಾಗಿ ಮಾತಾಡ್ರಿ. ಹಂಗೆ ಹಿಂಗೆ ನಿಮ್ದು ಆರ್ಡ್ರ್ ಬಂದೈತೆ, ಬರ್ತೀರ ಇಲ್ಲ, ನಾವು ಹೋಗ್ಬೇಕಾ? what the fuck ಗುರು.
ನಾವೇನು ಕೆಲ್ಸಕ್ಕೆ ಬರಲ್ಲ ನನ್ನ ಮಕ್ಕಳು. ಪ್ರಾಡಕ್ಟ್ ಬೇಕಾಗಿರುತ್ತೆ, ಆರ್ಡ್ರ್ ಮಾಡ್ತೀವಿ, ಮುಚ್ಕೊಂಡು ಬಂದು ತಂದು ಕೊಡಬೇಕು. ಅದು ಬಿಟ್ಟು ಹೆಂಗೆ ಬೇಕಾದ್ರೆ ಹಂಗೆ ಮಾತಾಡ್ಬಿಟ್ರೆ ನಿಮ್ಗೇನ ಬಾಯಿ ಇರೋದು? ನಮಗೂ ಇದೆ. ಹಾಂ, ಅದೆಲ್ಲ ರೆಕಾರ್ಡೆಲ್ಲ ಪೇ ಮಾಡ್ತೀವಿ ನೋಡಿ. ಅದು ಮೇಡಮ್ಮು ಮಾತಾಡಿದ್ದನು ಅದೇ ನನಗೆ ವಿಡಿಯೋದಲ್ಲಿ ಹೆವಿ ರೇಂಜಿಗೆ ಕೋಪ ಬಂದ್ಬಿಟ್ರೆ ಹಿಗ್ಗ ಮುಗ್ಗ ನನಗೆ ಬಾಯಿ ಒಳ್ಳೆ ಬರೋದಿಲ್ಲ. ನನಗೆ ಹಿಂಗೆ ಹೋಗೋದಿಲ್ಲ, ಒಂದೇಟು ಹಿಂಗೆ ಹೋಗಿಬಿಡುತ್ತೆ ಬಾಯಿ. ಕೆಟ್ಟು ಬೈದ್ರೇ ಸಮಾಧಾನ ಆಗೋದು. ಒಳ್ಳೆ ಗಾಂಡು ಸ್ವಾಮಿ ಮಕ್ಕಳ ಥರ ಮಾತಾಡೋದು. ಆರ್ಡ್ರ್ ಬಂದೈತೆ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ, ಬರೋಕ್ಕಾಗೋದಿಲ್ಲ. ಅದು ಫಸ್ಟು ಫೋನ್ ಮಾಡಿದ್ದೆ ಅವರು. ಫಸ್ಟ್ ನಾನು ರೆಕಾರ್ಡೇ ಮಾಡ್ಕೊಂಡಿಲ್ಲ, ಸೆಕೆಂಡ್ ಆದ್ಮೇಲೆ ರೆಕಾರ್ಡ್ ಮಾಡ್ಕೊಂಡೆ. ಫಸ್ಟು ಫೋನ್ ಮಾಡಿಬಿಟ್ಟು ಏನಂತವ್ರೆ, ನಿಮ್ಮದು ಆರ್ಡ್ರ್ ಇತ್ತು ತಗೊಂತಿರೋ ಇಲ್ಲ ಹಂಗೆ. ಪ್ರತಿ ನಾನು ಒಂದು ತಿಂಗಳ ಆರ್ಡ್ರ್ ಮಾಡ್ತೀನಂದ್ರೆ ಯಾರು ಈ ಥರ ಮಾತಾಡೇ ಇಲ್ಲ. ಫೋನ್ ಮಾಡಿದ್ರು, ಸರ್ ಇನ್ನೊಂದು ಆರ್ಡ್ರ್ ಇದೆ, ಮುಂಚೆನೇ ಪೇ ಆಗಿದೆ, ಬಂದು ತಗೋಬೋದಾ ಅಂತ ಈ ಥರ ಫೋನ್ ಮಾಡ್ತಾರೆ. ಸಮಾಧಾನದಿಂದ ಮಾತಾಡ್ತಾರೆ. ಸಮಾಧಾನದಿಂದ ನಾವೂ ಮಾತಾಡ್ತೀವಿ. ನಾವೊಂದು ಲೊಕೇಶನ್ ಹಾಕೋದು, ಅವ್ರೊಂದು ಲೊಕೇಶನಾಗ ಹೋಗಿ ಫೋನ್ ಮಾಡೋದು. ಮೋಸ್ಟ್ಲಿ ಅಲ್ಲಿ ಯಾವಳನ್ನ ಇಟ್ಟಿರ್ತಾರೆ ಬೇರೆ ಲೊಕೇಶನಿಗೆ ಹೋಗಿ. ನಮ್ಮ ಲೊಕೇಶನಿಗೆ ಬರ್ರಿ ಗುರು. ನಮ್ಮನ್ನ ಯಾಕೆ ಒಳ್ಳೆ ಕೋಪ ತರ್ಸೋದ್ರೈತೆ. ಏನು ಲೌಡ ಥರ ಕೆಲಸ ಮಾಡ್ತೀರ ಹೋಗ್ಲಿ. ನಮಸ್ಕಾರ, ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಯಾರು ಏನು ಬೇಜಾರು ಮಾಡ್ಕೋಬೇಡ, ನನಗೆ ಟೈಮ್ ಇಲ್ಲ. ಸ್ವಲ್ಪ ಇವತ್ತು ಆಫ್ ಇದಕ್ಕೋಸ್ಕರ ಇವತ್ತೂ ಕಾಲಿಲ್ಲ. ನಾನು ಬೇರೆ ಕಡೆ ಅಲ್ಲಿ ತಿರುಗಿದೆ. ಹೋಗ್ಲಿ ಬಿಡ, ಹಾಳಾಗಿ ಹೋಗ್ಲಿ, ನಂದೆಲ್ಲ ತಂದು ಇಡಕ್ಕೆ. ಸೊ ಆ್ಯಂಡ್ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.